ತಕ್ಷಣ ಯಾವ ರೀತಿ ಗಾಬರಿ ಕುಂತಾರೆ ನೋಡಿ ಸ್ವಾಮಿ. ಇವೆಲ್ಲ ಕಂಟಿಯಲ್ಲಿ ನೋಡಿ, ಕಂಟಿಯಲ್ಲಿ ಜೀವದ ಭಯವಿಲ್ಲದೆ, ಇವತ್ತು ಜೀವದ ಒಂದು ಅರಿವಿಲ್ಲದೆ ಇಂಥ ಕಂಟಿಯಲ್ಲಿ ಸೇರಿಸ್ಬಿಟ್ಟ ನೀವು ಪುಣ್ಯಾತ್ಮ. ಈ ಗಾಡಿ ನಂಬರ್ ನೋಡ್ತಾ K24 M6273 ಅಂತ ಈ JCB ಇದು. ಈ JCBಯನ್ನ ತನ್ನ ಜೀವದ ಖಬರ್ ಇರಲಾರದೆ, ಇವತ್ತು ಜೀವದ ಒಂದು ಭಯ ಇರಲಾರದೆ ಇಂಥ ಕಂಟಿಯಲ್ಲಿ ಸೇರಿಸ್ತಾರಂತಂದ್ರೆ ಇವ್ರು ಯಾವ ರೀತಿ ಭಯಕ್ಕೆ ಬಿದ್ದಿರ್ಬೋದು, ಇವ್ರಿಗೆ ಎಂತ ಭಯ ಇವ್ರಿಗೆ ಇರ್ಬೋದು, ಜೀವಕ್ಕೆ ಕೂಡ ಇವತ್ತು ಬೆಲೆ ಕಟ್ತಾ ಇಲ್ಲ ಹೊರತಂದ್ರೆ ಯಾವ ರೀತಿ ಅನ್ಸಿರ್ಬೋದು ಸ್ವಾಮಿ. ಇವ್ರಿಗೆ ಏನು ಭಯ ಅಂತದು? ಇದು ಅನ್ಲೀಗಲ್ ಅನ್ನೋದಕ್ಕಾಗಿ ಇವತ್ತು ಅವ್ರಿಗೆ ಭಯ ಇರ್ತದೆ. ಯಾಕಂತಂದ್ರೆ ಇದು ಅಕ್ರಮ ಚಟುವಟಿಕೆ ಇರೋದ್ರಿಂದ ಇಂಥ ಒಂದು ನೀಚ ಕೃತ್ಯಗಳನ್ನ ಮಾಡ್ತಾರೆ. ಅದು ಈ ಲಾರಿಯನ್ನು ಓಡಿಸ್ತಿರ್ತಕ್ಕಂಥವ್ರು ಬಡವರ ಮಕ್ಕಳು ಇರ್ತಾರೆ ಸ್ವಾಮಿ. ನೀವೆಲ್ಲ ಶ್ರೀಮಂತರು ಇರ್ತೀರಾ, ಕೋಟ್ಯಾಧೀಶರು ಇರ್ತೀರಾ, ಈ ಬಡವರ ಮಕ್ಕಳನ್ನ ಬಲೆ ಕೊಡುವಂತ ಕೆಲಸ ಮಾಡಬೇಡಿ. ನೀವೇನೋ ಮರ ಉದ್ಯೋಗ ಮಾಡಕ್ ಹೋಗಿ ಈ JCB ಹೊಡಿತಕ್ಕಂಥ ಆ ಲಾರಿ ಡ್ರೈವರ್ ಏನು JCB ಡ್ರೈವರ್ ಇದಾರಲ್ಲ ಅವರೆಲ್ಲ ಬಡವರು ಇರ್ತಾರೆ ಸ್ವಾಮಿ. ಅವರಿಗೆಲ್ಲ ಜೀವದ ರಕ್ಷಣೆ ಕೊಡಿ. ಆ ಕಡೆಗೆಲ್ಲ ತೋರಿಸ್ತಾ ಹೋಗ್ತೀನಿ ನಾನು, ಮತ್ತೆ ತೋರಿಸ್ತಾ ಹೋಗ್ತೀನಿ ನಾನು. ಇನ್ನು ಇದನ್ನ ಇಷ್ಟಕ್ಕೆ ಕ್ಲೋಸ್ ಆಗಿಲ್ಲ, ಇಲ್ಲೂ ತೋರಿಸ್ತಾ ಹೋಗ್ತೀನಿ ನಾನು. ಇಲ್ಲಿ ಎಷ್ಟು ನಿಮ್ಮ JCBಗಳಿದೆ, ಇವ್ರು ಎಷ್ಟು ಇವತ್ತು ಗುಡ್ಡವನ್ನು ಹೊಡ್ಕೊಂಡ್ಬಿಟ್ಟಿದ್ದಾರೆ, ಪ್ರತಿಯೊಂದನ್ನು ತೋರಿಸ್ತಾ ಹೋಗಿ. ಇದು ಬೆಳಗಾವಿ ಜಿಲ್ಲೆ ಸಿರಸಂಗಿಯಲ್ಲಿ ನಡೀತಕ್ಕಂಥ ಹಾಡು ಹಗಲಿ ಮರಳು ಮಾಫಿಯಾ. ಈ ಮರಳು ಮಾಫಿಯಾ ನೋಡಿದ್ರೆ ನಿಮಗೆಲ್ಲ ಒಂದ್ಸರಿ ಶಾಕ್ ಆಗುತ್ತೆ ಕಣ್ರಿ. ಯಾಕಂತ ಹೇಳಿದ್ರೆ ಅದೆಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ನಿಷೇಧ ಆಗಿದ್ದು ಸಹಿತ ಇವರು 16 ರೂಪಾಯಿ ಹೇಳ್ತಾ ಇದ್ದಾರೆ. ಈ JCBಗಳನ್ನ ಓಡೋಗ್ತಾ ಇದ್ದಾರೆ. ಓಡೋಗ್ತಿರುವಂತಹ ದೃಶ್ಯಗಳು ಹೆಂಗಿದೆ ಅಂದ್ರೆ ಇದು ಇಲ್ಲೇ ಸಿರಸಂಗಿಯಲ್ಲಿ, ಇದು ಸವದತ್ತಿ ತಾಲೂಕಿನ ಸಿರಸಂಗಿಯಲ್ಲಿ ಹಾಡು ಹಗಲಲ್ಲೇ ಲೂಟಿ ಹೊಡಿತಾ ಇದ್ದಾರೆ. ಆದರೂ ಸಹಿತ ಇಲ್ಲಿನ ಅಧಿಕಾರಿಗಳು ಅದಕ್ಕೆ ನಮಗೆ ಯಾವುದೇ ರೀತಿ ಸಂಬಂಧ ಇಲ್ಲ ರೀತಿಯಲ್ಲಿ ಇವರು ಚೇರ್ ತಿರುಗಿಸ್ತಾ ಕೂತ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಆ ಕಡೆಗೆ ಅಧಿವೇಶನ ಕೂಡ ಚಾಲೂ ಇದೆ. ಅಧಿವೇಶನದಲ್ಲಿ ಇವರೆಲ್ಲ ಹೋಗಿ ನಿದ್ರೆ ಮಾಡ್ತಾ ಇದಾರೆ. ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಕಾಣ್ತಾ ಇಲ್ವಾ? ಅದು ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ರಾಜ್ಯದ ಮೂಲೆಯಿಂದ ಎಲ್ಲಾ ಅಧಿಕಾರಿಗಳು ಬಂದಿದ್ರಿ. ಏನ್ ನೀವು ನಿದ್ರೆ ಮಾಡ್ತಾ ಇದ್ದೀರಾ? ಯಾಕೆ ನಿಮ್ಗೆ ಇದೆಲ್ಲ ಕಾಣ್ತಾ ಇಲ್ವಾ? ಇವರೆಲ್ಲ ಭೂತ ಇವರೆಲ್ಲ ಹೊಡ್ಕೊಂಡು ಹೋಗ್ಬಿಡ್ಬೇಕಾ? ನಿಮ್ಮ ದೃಷ್ಟಿಯಲ್ಲಿ ಏನ್ ಬೇಕಾದ್ರೂ ಆಗ್ಬಹುದಾ? ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಇವತ್ತಿಗೆ ನೀವು 4-5 ದಿನ ಕಳಿತು ಈ ಬೆಳಗಾವಿ ಜಿಲ್ಲೆಯಲ್ಲೇ ನೀವು ಟೆಂಟ್ ಹೊಡ್ಕೊಂಡು ಕೂತಿದ್ದೀರಾ. ಆದ್ರೂ ಸಹಿತ ಬೆಳಗಾವಿ ಜಿಲ್ಲೆಯಲ್ಲಿ ಇಂಥ ಅಕ್ರಮಗಳು ನಿಮ್ ಕಣ್ಣಿಗೆ ಕಾಣ್ತಾ ಇಲ್ವಾ? ಅಥವಾ ನೀವು ಅದನ್ನ ನೋಡಿದ್ರು ಸಹಿತ ಸುಮ್ಮನೆ ಆಗ್ಬಿಟ್ರ? ಹೆಂಗ್ ಟ್ರಕ್ ನೋಡಿ, ಟಿಪ್ಪರ್ಗಳೆಲ್ಲ ನೋಡಿ, ಇದೆಲ್ಲ ಟಿಪ್ಪರು, ಆ ಕಡೆಗೆಲ್ಲ ನೋಡಿ JCBಗಳು ನೋಡಿ, ಇಲ್ಲಿ ರಾಶಿ ಗಂಟೆ ಇವತ್ತು JCB ನೋಡ್ತಿರ್ಬೋದು ನೀವು. ರಾಶಿ ಗಂಟೆ ಇವತ್ತು JCBಗಳು ನೋಡಿ, ಇಲ್ಲ ನೋಡಿ ಇದೆಲ್ಲ ಒಂದೇ ಅಲ್ಲ, ನಾನು ತೋರಿಸ್ತಿರೋದು ನಿಮ್ಗೆ ಒಂದೇ ಗಾಡಿ ಅಲ್ಲ, ಒಂದೇ ಲಾರಿ ಅಲ್ಲ, ಸುಮಾರು ಲಾರಿಗಳಿದೆ ಇಲ್ಲಿ. ಇಷ್ಟೆಲ್ಲ ಲಾರಿಗಳಿಗೆ ಬಂದಿವರು ಇಲ್ಲಿ ಉದ್ಯೋಗಗಳು ಮಾಡ್ತಾ ಇದ್ದಾರೆ. ಅದ್ರ ಹೆಸರಿಗೆ ಮತ್ತೆ ಪಾಸ್ ತೋರ್ತಾರೆ. ಅದು ನಾವು ಆ ಪಾಸ್ ತೋರಿಸ್ತಾ ಇದೀವಿ, ಈ ಪಾಸ್ ತೋರಿಸ್ತೀವಿ ಅಂತ ಹೇಳ್ತಾರೆ. ಅದು ರೋಡ್ ಮೇಲೆ ಸ್ವಾಮಿ ನಿಮ್ಮ ಪಾಸು. ಈ ದಾಸ್ತಾನು ಸಮಸ್ಯೆ ನಿಮ್ಗೆ ಯಾರು ಕೊಟ್ಟಿರೋದು ಪರ್ಮಿಷನ್? ಇಲ್ಲೆಲ್ಲ ದಾಸ್ತಾನುಗಳು ಮಾಡ್ಕೊಂಡ್ಬಿಟ್ಟಿದ್ರಲ್ಲ, ಈ ದಾಸ್ತಾನುಗಳು ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರು? ಇದೆಲ್ಲ ದಾಸ್ತಾನುಗಳು ಹೇಗೆ ಮಾಡ್ಕೊಂಡ್ಬಿಟ್ರಿ ನೀವು? ಜಿಲ್ಲಾಧಿಕಾರಿಗಳು ಕಣ್ಣು ಕಾಣ್ತಿಲ್ವಾ? ಅಥವಾ ಈ ಬೆಳಗಾವಿ ಜಿಲ್ಲೆ ಇವತ್ತು ಮೊಹಮ್ಮದ್ ರೋಷನ್ ಸಾಹೇಬರೇ ನಿಮಗೆ ಕಣ್ಣು ಕಾಣ್ತಾ ಇಲ್ವಾ? ನಿಮಗೆ ಕಣ್ಣಿಲ್ವಾ? ಯಾಕೆ ಈ ಥರ ಎಲ್ಲ ನಡೆಸ್ತಾ ಇದ್ರಿ ನೀವು ಬೆಳಗಾವಿ ಜಿಲ್ಲೆಯಲ್ಲಿ? ಅದರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಇವತ್ತು ಅಧಿವೇಶನ ಕೂಡ ಅಧಿಕಾರಿಗಳು ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಕೂಡಿದ್ರಿ. ನೀವು ಏನು ಮಾಡ್ತಾ ಇದ್ದೀರಾ ನೀವೆಲ್ಲ ಅಧಿಕಾರಿಗಳು? ಅಥವಾ ಮಜಾ ಮಸ್ತಿಗಳನ್ನ ಮಾಡ್ತಾ ಇದ್ದೀರಾ? ಏನು ನಿಮ್ಮ ಕತೆ ಅಂತ ನೋಡಿ, ಇಲ್ಲ ನೋಡಿ, ಇದೆಲ್ಲ ತುಂಬ್ಕೊಂಡು ಹೋಗಿದ್ದಾರೆ. ನಾವು ಬರ್ತಾ ಇದೀವಿ ಅಂದ ತಕ್ಷಣ ಇದೆಲ್ಲ ತುಂಬ್ಕೊಂಡು ಹೋಗಿರೋದು. ಇದರಲ್ಲೇ ಹೋಗಿರ್ತಕ್ಕಂಥ JCBಯನ್ನ ನಾವು ನಿಮ್ಗೆ ವಿಡಿಯೋ ತೋರಿಸಿದ್ದೀವಿ. ಅದ್ರ ವಿಡಿಯೋ ಕೂಡ ನೋಡ್ತಾ ಇದ್ದೀರಿ ನಾವು ನಮ್ಮ ಡಿಸ್ಪ್ಲೇ ಮೇಲೆ. ನೀವು ಇವತ್ತು ಇಲ್ಲೇ ನೋಡಿದ್ರಲ್ಲ, ಇಲ್ಲೇ ನಿಂತಿತ್ತದು ಈ ಕಡೆಯಿಂದ. ಇದು ಒಂದು ಪಾಯಿಂಟ್ ಅಂತೆ, ಇದು ಪಾಯಿಂಟ್ ಅಂತೆ. ಇದರಲ್ಲಿ ಅವರು ಸುಖ ಸ್ಟಾಕ್ ಮಾಡ್ಕೊಂಡಿರ್ತಾರೆ. ಆ ಮರಳನ್ನ ಯಾವಾಗ ಬೇಕಾದ್ರೂ ಹುಡುಕ್ ರಾತ್ರಿ ಆದ್ರೆ ಸಾಕು ಜನರನ್ನೆಲ್ಲ ನಿದ್ದೆಗೆಡಿಸುವಂತ ಕೆಲಸ ಮಾಡ್ತಾರೆ ಇವರು. ಅದ್ರ ಜೊತೆಗೆ ನೋಡ್ತಿರ್ಬೋದು ನೀವು, ಇದು ಒಂದು ಪಾಯಿಂಟ್ ಅಂತ. ಇದೆಲ್ಲ ಪಾಯಿಂಟ್ ಅಂತೆ. ಇದೆಲ್ಲ ಕುಟ್ರಿ ಗಂಟ್ಲೆ ಇಟ್ಕೊಂಡ್ಬಿಟ್ಟು ಇವರೆಲ್ಲ ಪಾಸ್ ತಂದಿರೋದು ಆ ಊರಿಂದ ನಾನು ಈ ಊರಿಗೆ ತಲುಪಿಸ್ತೀನಿ ಅಂತ ಸರ್ಕಾರಕ್ಕೆ ತೋರಿಸ್ತಾರೆ. ಆದ್ರೆ ಇವ್ರು ಮಾಡ್ತಿರೋ ಡೋರ್ ನಂಬರ್ ನೋಡಿ ಹೆಂಗಿದೆ ಅಂತ. ಇಲ್ಲೆಲ್ಲ ಬಂದು ಸ್ಟಾಕ್ ಮಾಡ್ಕೊಳ್ಳೋದು, ಅಲ್ಲಿಂದ ಒಂದು 10,000, 15,000, 20,000 ಕೊಟ್ಟು ತರೋದು, ಇಲ್ಲಿಂದ 25,000, 30,000 ಎತ್ತುವುದು. ಇಂಥ ಕೆಲಸ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಸತತವಾಗಿ ನಡೀತಾ ಇದೆ. ಇದು ಇವತ್ತಿನ ದಿವಸ ಅಲ್ಲ, ಇದು ಇವತ್ತು ಸತತವಾಗಿ ನಡೀತಾನೆ ಇರುತ್ತೆ. ಈ ಕಡೆ ನೋಡ್ತಿರ್ಬೋದು, ಈ ಕಡೆಗೆಲ್ಲ ದಾಸ್ತಾನುಗಳನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ. ಅದೆಲ್ಲ ತೋರಿಸ್ತೀನಿ ಬನ್ನಿ ನಿಮಗೆ, ಅವ್ರು ಹೆಂಗ್ ಕಟ್ಟಿದ್ದಾರೆ ಅಂತ ನೋಡಿ. ಈ ಕಡೆಗೆಲ್ಲ ಕಟ್ಟಿರೋದನ್ನು ತೋರಿಸ್ತಾ ಹೋಗ್ತೀನಿ. ಇದೆಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಇದು ಸಿರಸಂಗಿ ಪಕ್ಕದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಮರಳು ಮಾಫಿಯಾದ ಇಂಚಿಂಚು ಸ್ಟೋರಿನ ತೋರಿಸ್ತಾ ಹೋಗ್ತೀನಿ ನಾನು ನಿಮಗೆ. ನೋಡಿ, ಈ ಕಡೆಗೆಲ್ಲ ಈ ಕುಟ್ರಿಗಳನ್ನ ಸುರ್ಕೊಂಡ್ ಬಿಟ್ಟಿದ್ದಾರೆ. ಇದಕ್ಕೆಲ್ಲ ಅವ್ರು ಪಾಸ್ ತೋರಿಸ್ತಾರೆ. ನಾವು ಸ್ವಾಮಿ ಕಟ್ತಾ ಇದೀವಿ, ನಾವು ಮನೆ ಕಟ್ತಾ ಇದೀವಿ, ಅದು ಮಾಡ್ತಾ ಇದೀವಿ, ಇದು ಮಾಡ್ತಾ ಇದೈತಿ. ಹರಿಕತೆ ಕೂಡ ಹೇಳ್ತಾರೆ ಇವರು. ಆ ಹರಿಕತೆ ಎಲ್ಲ ನಮ್ಗೆ ಗೊತ್ತು. ಇಲ್ಲಿ ನೋಡಿ, ಇದೆಲ್ಲಿಂದ ಬರ್ತಿದ್ದು
ಇದನ್ನೆಲ್ಲ ತಂದಿರೋದು ಅವರು ಯಾವತ್ತು ತಂದಿರೋ ಏನು ತಂದಿರೋ ಅಂತ ಗೊತ್ತಿಲ್ಲ. ಆದ್ರೆ ಈ ಕಡೆ ನೋಡಿ ಇದೆಲ್ಲ ಕಟ್ಕೊಂಡ್ ಬಿಟ್ಟಿದ್ದಾರೆ ನೋಡಿ, ಇದೆಲ್ಲ ಉಸುಕಿನ ಔಟೆಗಳು ಕಟ್ಕೊಂಡ್ ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಈ ಔಟೆಗಳು ನೋಡಿದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಇದೆಲ್ಲ ಔಟೆ, ಇದು ಈ ಔಟೆ ಕಟ್ಕೊಂಡ್ಬಿಟ್ಟು ಇದರಲ್ಲಿ ಸುಮಾರು ಉಸುಕನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದೆಲ್ಲೆಲ್ಲೂ ಉಸುಕಂತಂದು ಮಿಕ್ಸ್ ಮಾಡ್ಕೋತಾರೆ. ಅದೆಲ್ಲ ಚಾನ್ಸು ಮೆಷಿನ್, ಅದು ಫಿಲ್ಟರ್ ಮಷಿನ್ ನೋಡಿ ಹೆಂಗಿದೆ ಅಂತ, ಅದೆಲ್ಲ ಫಿಲ್ಟರ್ ಮಷೀನು. ಇದೆಲ್ಲ ಅವ್ರದ್ದೇ ಔಟೆ ಇದು. ಇದೆಲ್ಲ ಕಟ್ಕೊಂಡ್ಬಿಟ್ಟು ಇವತ್ತು ಜನರಿಗೆಲ್ಲ ಮೋಸ ಹೊಡಿತಾ ಇದ್ದಾರೆ. ನಿಮಗೆಲ್ಲ ಕಣ್ಣಲ್ಲಿ ಮಣ್ಣು ಗೋಸ್ತಾರೆ ಅವರು. ಯಾಕಂತ ಕೇಳಿದ್ರೆ ಈ ಏನು ಒರಿಜಿನಲ್ ಉಸುಕಿದೇನೋ ಆ ಉಸುಕಿನಲ್ಲಿ ಸುಮಾರು ಉಸುಕಗಳನ್ನ ಮಿಕ್ಸ್ ಮಾಡ್ತಾರೆ. ಅದರಿಂದ ಇವತ್ತು ಎಷ್ಟೋ ಇವತ್ತು ಬಿಲ್ಡಿಂಗ್ಗಳೆಲ್ಲ ಬಿದ್ದ ಹೋಗ್ತಾ ಇದೆ, ಬಿಲ್ಡಿಂಗ್ಗಳೆಲ್ಲ ಕೆಟ್ಟು ಹೋಗ್ತಾ ಇದೆ. ಆದರೆ ಇವ್ರನ್ನ ಪ್ರಶ್ನೆ ಮಾಡೋರು ಇಲ್ಲಿ ಯಾರು ಹೊಟ್ಕೊಂದಿಲ್ಲ. ಯಾಕಂತಂದ್ರೆ ಇವರೆಲ್ಲ ಗುಂಡಾಗರ್ದಿ ಮಾಡ್ತಾರೆ. ಇಲ್ಲಿ ಬಂದ್ರೆ ಸಾಕು ಗುಂಡಾಗರ್ದಿ ಮಾಡುವಂತ ವ್ಯಕ್ತಿಗಳಿದ್ದಾರೆ ಇಲ್ಲೆಲ್ಲ. ಅದಕ್ಕೋಸ್ಕರ ಇಲ್ಲಿ ಯಾರು ಇವ್ರು ಪ್ರಶ್ನೆ ಮಾಡಲ್ಲ, ಇವ್ರನ್ನ ಯಾರು ಕೇಳೋಕ್ಕೂ ಹೋಗಲ್ಲ. ಈ ಕಡೆಗೆಲ್ಲ ತೋರಿಸ್ತಾ ಹೋಗ್ತೀನಿ ನಾನು. ಈ ಕಡೆಗೆಲ್ಲ ಪಾಯಿಂಟ್ ಇದೆಲ್ಲ ಈಗ ತೋರಿಸ್ತಿರೋದಂತ ಇದು 3 ಪಾಯಿಂಟ್ ಬಿಟ್ಟು ಇವತ್ತು 4ನೇ ಪಾಯಿಂಟ್ ಹೋಗ್ತಾ ಇದ್ದೀನಿ ನಾನು. ಇದೆಲ್ಲ 4ನೇ ಪಾಯಿಂಟ್ ಅಂತ ಇದು. ಈ ಗುಡ್ಡನೆಲ್ಲ ಇವತ್ತು ಹೊಡ್ಕೊಂಡ್ಬಿಟ್ಟಿದ್ದಾರೆ ಇವರು. ಗುಡ್ಡದಲ್ಲಿ ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಸತ್ತಿದ್ರು ನೀವೆಲ್ಲ ಅರಣ್ಯ ಕಡೆ ನೀವೆಲ್ಲ ಗಮನ ಹರಿಸಲ್ವಾ? ಅರಣ್ಯ ಕಡೆ ನೀವೆಲ್ಲ ನೋಡೋದೇ ಇಲ್ವಾ? ಯಾಕೆ ಏನು ಮಾಡ್ತಾ ಇದ್ದೀರಿ ನೀವು ಅಂತ ಅರ್ಥ. ಇಲ್ಲಿ ನೋಡಿ ಇದೆಲ್ಲ ಗುಡ್ಡ, ಇದು ಈ ಗುಡ್ಡನ್ನೆಲ್ಲ ಹೊಡ್ಕೊಂಡ್ಬಿಟ್ಟು ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಇನ್ಲೀಗಲ್ ಆಕ್ಟಿವಿಟೀಸ್ ನಡೆಸ್ತಾ ಇದಾರೆ. ಇಲ್ಲಿ ಅಂದ್ರೆ ಅಕ್ರಮ ಚಟುವಟಿಕೆಗಳು ನಡೆಸ್ತಾ ಇದ್ದಾರೆ ಇವರು. ಅಕ್ರಮ ಚಟುವಟಿಕೆಗಳು ನಡೆಸಿದ್ರು ಸಹಿತ ಇಲ್ಲಿನ ಅಧಿಕಾರಿಗಳೆಲ್ಲ ನಿದ್ರೆ ಮಾಡ್ತಾ ಇದ್ರೆ ಅಂತ. ಇಲ್ಲಿ ನೋಡಿ ಈ ಕಡೆ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಬರ್ಬೇಕಾಗಿತ್ತು, ಈ ಕಡೆಗೆಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳು ಬರ್ಬೇಕಾಗಿತ್ತು. ಇವರೆಲ್ಲ ನಿದ್ರೆ ಮಾಡ್ತಾ ಇದಾರೆ ಅಂತ ನೋಡಿ ಹೆಂಗಿದೆ ಅಂತ ನೋಡಿ. ಈ ಕಡೆ ಇದೆಲ್ಲ ನೋಡಿ ಲಾರಿ ಗಂಟೆ ಇಲ್ಲ ಬಂದು ಸ್ಟಾಕ್ ಮಾಡ್ಕೊಂತಾರೆ. ಅದನ್ನ ಫಿಲ್ಟರ್ ಮಾಡ್ಬೇಕು ನೋಡಿ. ಇಲ್ಲ ಫಿಲ್ಟರ್ ಮಷಿನ್ಗಳನ್ನೆಲ್ಲ ಹಾಕೊಂಡ್ಬಿಟ್ಟಿದ್ದಾರೆ ಅವರು. ಇದೆಲ್ಲ ಔಟಿಗಳನ್ನ ಕಟ್ಕೊಂತಾರೆ. ಇದು ನೋಡಿ ಇದು ಔಟಿ ನೋಡಿ, ಇದೆಲ್ಲ ಔಟಿ ಕಟ್ಕೊಂತಾರೆ. ಈ ಕಡೆಗೆಲ್ಲ ಫಿಲ್ಟರ್ ಮಷಿನ್ ಹಾಕೊಂಡಿರೋದು. ಇದೆಲ್ಲ ಚಾನಿಗೆ ಹಾಕೊಂಡ್ಬಿಟ್ಟು ಫಿಲ್ಟರ್ ಮಾಡ್ಕೊತಾರೆ. ಫಿಲ್ಟರ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಹೆಂಗ್ ಮನ ಬಂದಂತೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ನೋಡಿ ಹೆಂಗಿದೆ ಅಂತ ನೋಡಿ. ಇದೆಲ್ಲ ನೋಡಿ ಈ ಕಡೆಗೆಲ್ಲ ಇದೊಂದು ಪಾಯಿಂಟ್ ಇಲ್ಲಿಗೆ ಎಂಡ್ ಆಗುತ್ತೆ. ಇದು ಮುಕ್ತ ಇಲ್ಲಿಗೆ. ಆಮೇಲೆ ಆ ಕಡೆಗೆಲ್ಲ ನೋಡಿ ಅಲ್ಲಿ JCB ಇದೆ ನೋಡಿ. JCB ನಾನು ತೋರಿಸಿರೋದು ಸುಮಾರು ಲಾರಿಗಳ JCBಗಳು ಅಂತ ಹೇಳ್ತೀನಿ ನಾನು. ಆ ಕಡೆ ನೋಡಿ ಎಲ್ಲ JCBಗಳು ನೋಡಿ, ಅದು ಇದೆಲ್ಲ JCBಗಳಿದು. ಇನ್ನೂ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನಾನು. ಈ ಗುಡ್ಡದಲ್ಲಿ ಸುಮಾರು ಎಕರೆ ಗಂಟಲೆ ಇವರು ಇದೇ ಉದ್ಯೋಗನ ಬಿಸ್ನೆಸ್ ನ ಮಾಡ್ಕೊಂಡು ಹೋಗಿದ್ದಾರೆ. ಇದ್ರ ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ ನಾನು. ಆ ಕಡೆ ಕೂಡ ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ಇಲ್ಲೇ ಹೊಳೆಯನ್ನ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು. ಈ ಹಳ್ಳ ಹೊಳೆಯನ್ನ ಇಲ್ಲೇ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು. ಇಲ್ಲಿ ನೋಡಿ ಹೆಂಗಿದೆ ಅಂತ ನೋಡಿ. ಇದೆಲ್ಲ ದೊಡ್ಡ ದೊಡ್ಡ ಕಲ್ಲುಗಳ ಹಳ್ಳಗಳನ್ನ ಇದೆಲ್ಲ ಫಿಲ್ಟರ್ ಮಾಡಿಬಿಟ್ಟು ಈ ಕಡೆ ತೆಗೆದು ಬಿಸಾಕಿದ್ದಾರೆ. ಆದ್ರೆ ಇವ್ರು ಹೇಳ್ತಿರೋದು ಮಾತ್ರ ಇದು ನಾವು ಅಲ್ಲಿ ತಂದಿದ್ದೀವಿ ಇಲ್ಲಿ ತಂದಿದ್ದು ಅಲ್ಲ ಸ್ವಾಮಿ. ನೀವು ಅಲ್ಲಿ ತಂದ್ರೆ ಈ ಕಲ್ಲು ಎಲ್ಲಿಂದ ಬಂತು, ಈ ಹಳ್ಳ ಎಲ್ಲಿಂದ ಬಂತು, ಇದೆಲ್ಲ ಈಗ ಈ ರೀತಿಯಾಗಿ ಎಲ್ಲಿಂದ ಬಂತನು ನಮ್ಮ ಪ್ರಶ್ನೆ. ನೋಡಿ ಹೆಂಗ್ ರಾಶಿ ಇದೆ ಅಂತ ನೋಡಿ. ಇದು ಗುಡ್ಡ ತರ ಕಾಣ್ತಾ ಇದೆ. ಎಷ್ಟೊಂದು ರಾಶಿಯನ್ನ ಇವರು ಕಲೆಕ್ಟ್ ಮಾಡ್ಕೊ ಇದನ್ನ ಎಲ್ಲಿಂದ ತಂದಿದ್ದಾರೆ ಅಂತಂದ್ರೆ ಇದೆಲ್ಲ ಇವತ್ತು ಸುಮಾರು ಇವತ್ತೇನು ಈ ಭೂತ ಇವಳನ್ನ ಹೊಡ್ಕೊಂಡ್ ಬಂದಿರ್ತಕ್ಕಂಥ ಆ ಮರಳಿನಲ್ಲಿ ಇವತ್ತೇನು ಫಿಲ್ಟರ್ ಮಾಡಿದಾರಲ್ಲ, ಆ ಕಡೆ ಫಿಲ್ಟರ್ ಮಷಿನ್ ಕಾಣ್ತಾ ಇದೆಯಲ್ಲ, ಅಲ್ಲಿ ನೋಡಿ ಫಿಲ್ಟರ್ ಮಷಿನ್ ಇದೆ ನೋಡಿ. ಆ ಫಿಲ್ಟರ್ ಮಷಿನ್ ಅಲ್ಲಿ ಫಿಲ್ಟರ್ ಮಾಡಿರ್ತಕ್ಕಂಥ ಉಳಿದ ಸ್ಟೋರೇಜ್ ಇದು ಯಾವ ರೀತಿ ಸ್ಟೋರೇಜ್ ಆಗಿದೆ ಅಂತ ನೋಡಿ. ಇದು ಗುಡ್ಡ ನೋಡಿ ತರ ಸ್ಟೋರೇಜ್ ಇದೆ. ಇಂಥ ಒಂದು ನೀಚ ಕೃತ್ಯವನ್ನು ಇವತ್ತು ಶಿರಸಂಗಿ ಕಾಳಮ್ಮ ದೇವಿ ದೇವಸ್ಥಾನ ಪಕ್ಕದಲ್ಲೇ, ಆ ಊರಿನ ಪಕ್ಕದಲ್ಲೇ ಇಂಥ ಒಂದು ನೀಚ ಕೃತ್ಯವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವರು. ಆದ್ರೆ ಇವ್ರಿಗೆ ಯಾರು ಪ್ರಶ್ನೆ ಮಾಡಲ್ಲ. ಈ ಬೆಳಗಾವಿ ಜಿಲ್ಲೆಯಲ್ಲಿ ಇವ್ರನ್ನ ಯಾರು ಕೇಳುವಂತವರೇ ಇಲ್ಲ. ಯಾಕಂದ್ರೆ ಅಧಿಕಾರಿಗಳೆಲ್ಲ ಹಿಂಬಾಗಲೇ ನಾವು ಶುರು ಮಾಡ್ಕೊಂಡು ಬಿಟ್ಟಿರ್ಬೋದು ಅಂತ ಅನಿಸುತ್ತೆ. ಯಾಕಂದ್ರೆ ನೋಡಿ ಹೆಂಗಿದೆ ಅಂತ ನೋಡಿ. ಇದೆಲ್ಲ ನೋಡಿ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಯಾಕಂತ ಕೇಳಿದ್ರೆ ಇದೆಲ್ಲ ಬೆಳಗಾವಿ ಜಿಲ್ಲೆ ಇವತ್ತು ಸವದತ್ತಿ ತಾಲೂಕಿನಲ್ಲಿ ಸತತವಾಗಿ ಇಂಥ ಒಂದು ನೀಚ ಕೃತ್ಯ ನಡೀತಾನೆ ಇರುತ್ತೆ. ಇವತ್ತು ನೋಡಿ ಹೆಂಗಿದೆ ಇದೆಲ್ಲ ಅವರು ಫಿಲ್ಟರ್ ಮಾಡಿರ್ತಕ್ಕಂಥ ನೋಡಿ ಔಟಿಗಳು ನೋಡಿ ಹೆಂಗಿದೆ ಅಂತ ನೋಡಿ. ಇದೆಲ್ಲ ಔಟಿ, ಇದಕ್ಕೆಲ್ಲ ಔಟಿ ಅಂತಾರೆ ಅವರು. ಇದು ಫಿಲ್ಟರ್ ಮಾಡ್ತಾರೆ ಇಲ್ಲಿ ಫಿಲ್ಟರ್ ಮಾಡಿಬಿಟ್ಟು ಬೇರೆ ವಸ್ತುನ ಇಲ್ಲಿ ಸೇರಿಸಿಬಿಟ್ಟು ಇವತ್ತು ಮಿಶ್ರಣ ಮಾಡ್ಕೊಂಡ್ಬಿಟ್ಟು ಇವತ್ತು ಜನರಿಗೆ ಒಂದು ಕೊಳ್ಳೆ ಹೊಡೆಯುವಂತ ಕೆಲಸ ಮಾಡಿರ್ತಕ್ಕಂಥ ಮಷಿನ್ಗಳಿದೆಲ್ಲ. ಈ ತರ ಎಲ್ಲ ಮಾಡ್ಕೊಂಡು ಇವರು ಸುಮಾರು ಜನರಿಗೆ ಇವತ್ತು ಮೋಸಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವ್ರನ್ನ ಯಾರು ಪ್ರಶ್ನೆ ಮಾಡಲ್ಲ. ಯಾಕಂತ ಕೇಳಿದ್ರೆ ಅದು ನೋಡೋಕೆ ಅಷ್ಟು ಚೆನ್ನಾಗಿ ಇರುತ್ತೆ. ಬಣ್ಣ ಹಚ್ಚುವ ಕೆಲಸ ಅಂತಾರಲ್ಲ ಆ ರೀತಿ ಇವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನೋಡ್ತಿದ್ರೆ ಹೆಂಗಿದೆ ಅಂತ ನೋಡಿ. ಇದೆಲ್ಲ ನಡೀತಿರೋದು ಬೆಳಗಾವಿ ಜಿಲ್ಲೆಯಲ್ಲಿ. ಬೆಳಗಾವಿ ಜಿಲ್ಲಾ ಅಧಿಕಾರಿಗಳೇ, ಆಮೇಲೆ ಬೆಳಗಾವಿ ಜಿಲ್ಲೆಯಲ್ಲಿ ಮೈನ್ಸ್ ಅಂಡ್ ಜ್ಯುವೆಲರ್ಸ್ ಅಧಿಕಾರಿಗಳಿದ್ದಾರೆ. ಅವರೆಲ್ಲ ಕಣ್ಮುಚ್ಕೊಂಡು ಕೂತಿದ್ದಾರೆ. ಇವತ್ತು ಜಿಲ್ಲಾಧಿಕಾರಿ ಕಣ್ಮುಚ್ಕೊಂಡು ಕೂತಿದ್ದಾರೆ. ಸ್ಥಳೀಯ ತಾಲೂಕಾ ಅಧಿಕಾರಿಗಳಂತೂ ತಮ್ಮ ಕುರ್ಚಿಯನ್ನ ತಿರುಗಿಸ್ತಾ ಹಾಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವರಿಗೆಲ್ಲ ಹಿಂಬಾಗಿಲು ಸ್ಟಾರ್ಟ್ ಆಯ್ತಾ ಅನ್ನೋದೇ ನಮ್ಮ ಪ್ರಶ್ನೆ ಇದೆ. ಅದಕ್ಕೆಲ್ಲ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾಯ್ದು ನೋಡೋಣ. ಕ್ಯಾಮ್ರಾ ಪರ್ಸನ್ ಹನುಮಂತ ಜೊತೆ ರವೀಂದ್ರ ದೊಡ್ಡಮನೆ, ಹೀರೋ ರಿಪೋರ್ಟ್ ಬೆಳಗಾವಿ. ನಮ್ದು ಪಾಸ್ ಇದೆ, ಅದು ಇದೆ, ಇರುತ್ತೆ ಕತೆ. ಇದಕ್ಕೆಲ್ಲ ಇಲ್ಲಿ ಪಾಸ್ ಬಸ್ವಾಮಿ ನಿನಗೆ? ಇದೆಲ್ಲ ನೀನು ಇಲ್ಲಿ ಫಿಲ್ಟರ್ ಮಾಡೋದಕ್ಕೆ, ಇಲ್ಲೆಲ್ಲ ಔಟಿ ಕಟ್ಕೊಳ್ಳೋದಕ್ಕೆ, ಇದೆಲ್ಲ ಈ ರೀತಿ ಮಾಡಿ ನೀನು ಮರಳು ಸಾಗಾಣಿಕೆ ಮಾಡೋದಕ್ಕೆ ಇದಕ್ಕೆಲ್ಲ ಪಾಸ್ ಕೊಟ್ಟಿರೋದು ಯಾರು ಸ್ವಾಮಿ ನಿಮ್ಗೆ? ಇದೆಲ್ಲ ನೋಡಿ ಯಾವ ರೀತಿ ಮಾಡ್ಕೊಂಡ್ ನೋಡಿ. ಇದೆಲ್ಲ ನೋಡಿ ಲಾರಿ ಗಂಟೆ ಎಲ್ಲ ಈ ಮರಳನ್ನ ಇವತ್ತು ಫಿಲ್ಟರ್ ಮಾಡ್ಕೊಂತಕ್ಕಂಥ ದೃಶ್ಯಾವಳಿಗಳಿದು. ಆ ಕಡೆಗೆಲ್ಲ ನೋಡ್ತಿ ಬಂದು ಹೆಂಗಿದೆ ಅಂತ ನೋಡಿ. ಇದೆಲ್ಲ ಫಿಲ್ಟರ್ ಮಷಿನ್ ಇದೆ ಅವ್ರದ್ದು.
ಹೆಂಗ್ ಫಿಲ್ಟರ್ ಮಾಡ್ತಾ ಇದಾರೆ ನೋಡಿ ಇಲ್ಲಿ. ಆದ್ರೆ ಮತ್ತೆ ಅವ್ರು ಹೇಳ್ತಾರೆ ನಾವು ಬಾದಾಮಿಯಿಂದ ಉಸಿಕಿನ ತಂದಿದೀವಿ, ಅಲ್ಲಿಂದ ತಂದಿದೀವಿ, ಇಲ್ಲಿಂದ ತಂದಿದೀವಿ, ಅದಕ್ಕೆಲ್ಲ ಲೀಗಲ್ ಆಗಿ ಡಾಕ್ಯುಮೆಂಟ್ಗಳು ಅವತ್ತೆ ಅದು ಅಕ್ರಮವಾದಂತ ಡಾಕ್ಯುಮೆಂಟ್ಗಳನ್ನ ಇವತ್ತು ಸೃಷ್ಟಿ ಮಾಡಿ ತೋರಿಸ್ತಾರೆ ಇವ್ರು ಇಲ್ಲಿ. ನೋಡ್ತಿರೋದು ಹೆಂಗಿದೆ ಅಂತ ನೋಡಿ. ಇದೆಲ್ಲ ನೋಡಿ, ಇದೆಲ್ಲ ಇಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ. ಇದೆಲ್ಲ ಮರಳು ಮಾಫಿಯಾ ಇವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಇವ್ರ ಕತೆ ಏನಂತ ಇಲ್ಲಿ ಅರ್ಥ ಆಗುತ್ತೆ ಸ್ವಾಮಿ. ಇವ್ರು ನಮ್ಗೆ ನೋಡಿದ ತಕ್ಷಣ ಇವತ್ತು ಇಲ್ಲಿಂದ JCB ಅನ್ನ ಇವತ್ತು ಓಡೋಗಿ ಬಿಡ್ತಾ ಇದ್ದಾರೆ JCB ಅವರು. ಅದೆಲ್ಲ ಇವತ್ತು ಆ ಕಡೆ ತೋರಿಸ್ತಾ ಹೋಗ್ತೀನಿ ನಾನು. ಆ ಕಂಟೈನರ್ಗೆ ಹೆಂಗ್ ರೀತಿ ಯಾವ ರೀತಿಯಾಗಿ ಅವ್ರು ಹೋಗಿ JCB ಅನ್ನ ಮುಚ್ಚಾಕಿ ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಬಂದು ಇಲ್ಲಿ ನೋಡಿ, ಈ ಕಡೆಗೆಲ್ಲ ಕಂಟಿ ಬೆಳ್ಕೊಂಡ್ಬಿಟ್ಟಿದೆ. ಆ ಕಂಟಿ ಪಕ್ಕದಲ್ಲಿ ಹೋಗಿ JCB ಅನ್ನ ಸೇರಿಸ್ತಾರೆ ಇವರು. ನಮ್ಮ ನೋಡಿದ ತಕ್ಷಣನೇ ಇಂಥೊಂದು ಬಯಕ್ ಬರ್ತಾರೆ ಇವತ್ತಂದ್ರೆ ನೋಡ್ತಾ ಹೆಂಗಿದೆ ಅಂತ ನೋಡಿ. ಈ ಕಡೆಗೆಲ್ಲ ನೋಡಿ, ಇದು JCB ಇದು. ಈ JCB ಅನ್ನ ಇವರು ಇವತ್ತು ಕಂಟೈನರ್ಗೆ ಹೆಂಗ್ ತಂದು ತರಬಿದ್ದಾರೆ ಅಂತ ನೋಡಿ ಸ್ವಾಮಿ. ಇಲ್ಲಿ ನೋಡಿದ್ರೆ ಅರ್ಥ ಆಗುತ್ತೆ ನಿಮ್ಗೆ. ನೋಡಿ ಹೆಂಗಿದೆ ನೋಡಿ, ಇದೆಲ್ಲ JCB. ಆ ಮರಳನ್ನು ಇವತ್ತು ಏನು ಫಿಲ್ಟರ್ ಮಾಡಿರ್ತಕ್ಕಂಥ ಮರಳನ್ನ ಸ್ಟಾಕ್ ಮಾಡುವಂತ JCB ಇದು. ಇದಕ್ಕೆ ಯಾವುದೇ ರೀತಿ ನಂಬರ್ ಇಲ್ಲ, ಯಾವುದೇ ರೀತಿ ಯಾವುದು ಇವತ್ತು ಈ JCB ಅಲ್ಲಿ ಏನು ಕಾಣ್ತಾ ಇಲ್ಲ ನೋಡಿ. ಇದಕ್ಕೆ ರಿಜಿಸ್ಟ್ರೇಷನ್ ಕೂಡ ಇಲ್ಲ, ನಂಬರ್ ಕೂಡ ಇಲ್ಲ, ಏನೇನೂ ಇಲ್ಲ ಅಂತ ಒಂದು JCB ನ ತಂದು ಇವರು ಇಲ್ಲಿ ಈ ಮರಳು ಮಾಫಿಯಾಗೆ ದಂಧೆ ಕದ್ದು ಬಂದ್ಬಿಟ್ಟಿದ್ದಾರೆ. ನೋಡ್ತಾ ಹೆಂಗಿದೆ ಅಂತ ನೋಡಿ. ಈ ಕಡೆಗೆಲ್ಲ ಚೆಕ್ ಮಾಡ್ತಾ ಇದ್ವಿ ನಾವು, ಎಲ್ಲಿ ಒಂದು ಕಡೆ ನಂಬರ್ ಕಾಣ್ತಾ ಇಲ್ಲ, ಇದಕ್ಕೆ ನಂಬರ್ನೇ ಇಲ್ಲ, ರಿಜಿಸ್ಟ್ರೇಷನ್ ಇರಲಾರ್ದೆ ಇವತ್ತು ನಾನ್ ರಿಜಿಸ್ಟ್ರೇಷನ್ ಅಲ್ಲಿ ಇವರು ಈ JCB ಅನ್ನ ತಗೊಂಡ್ಬಂದಿದ್ದಾರೆ ಇಲ್ಲಿ. ಸಮಸಿಂಹ ಸಂಗೊಳ್ಳಿ ರಾಯಣ್ಣ ಗಂಡು ಬ್ರಹ್ಮಾಂಡ ಹುಲಿ ಅನ್ನುವಂತ ಒಂದು ಶಬ್ದವನ್ನು ಬರ್ಸ್ಕೊಂಡ್ಬಿಟ್ಟು ಇವರು ಏನ್ ಬೇಕಾದ್ರೂ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಸಂಗೊಳ್ಳಿ ರಾಯಣ್ಣನ ಹೆಸರು ಮೇಲೆ ಇವರು ಇಂಥ ಒಂದು ನೀಚ ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಅಂತವ್ರ ಹೆಸರು ಕೆಡಿಸುವಂತ ಒಂದು ಪ್ರಯತ್ನ ಮಾಡ್ತಾರೆ ಈ JCB ಅವರು. ಈ JCB ಯಾರದೋ ಏನು ಕತೆ ಅನ್ನೋದನ್ನ ಇವತ್ತು ಪೊಲೀಸ್ ತನಿಖೆಯಲ್ಲಿ ಏನು ಅಧಿಕಾರಿ ತಿಳಿಸ್ತಾ ಇರೋದು ಕಾಯ್ದು ನೋಡೋಣ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ರವೀಂದ್ರ ರಮಣಿ, ಹೀರೋ ರಿಪೋರ್ಟ್, ಬೆಳಗಾವಿ.